ಇದರ ಸುತ್ತಮುತ್ತ ಇದ್ದಿದ್ದು ಸಂಪೂರ್ಣ ಅರಮನೆ ಕುರುಹು. ಇಷ್ಟು ದೊಡ್ಡ ಶಾಸನನ ಸರ್? ಹೌದು ಮೇಡಮ್, ಇದು ಎರಡೂ ಭಾಗದಲ್ಲಿದೆ. ಆ ಕಡೆ ಭಾಗದಲ್ಲಿ ಹೌದು, ಈ ಭಾಗದಲ್ಲಿ ಅರ್ಧ ಇದೆ. ಕನ್ನಡನೇ? ಹೌದು, ಪೂರ್ಣ ಕನ್ನಡ. 1449ರಲ್ಲಿ ಹಾಡುವಳ್ಳಿಯ ರಾಜ ಇಂದಗರಸ ಬರೆದಿರ್ತಕ್ಕಂತಹ ಶಾಸನ. ಗೇರುಸೊಪ್ಪ ಸಾಮ್ರಾಜ್ಯದ ಬಹುತೇಕ ಕಟ್ಟಡಗಳು ಹೀಗೆ. ಅಷ್ಟು ಕ್ವಾಲಿಟಿ ಇರುತ್ತೆ ಸರ್. ಇದನ್ನ ಯಾವ ರೀತಿ ಡಿಗ್ ಮಾಡ್ತಾರೆ? ಇವಾಗ್ಲೂ ಇಲ್ಲಿ ಜನ ಬಳಸ್ತಾ ಇದ್ದಾರೆ. ಇವಾಗ ಮನೆಗಳಿಗೆ ಬಳಸ್ತಾ ಇರ್ತಕ್ಕಂಥ ಇಟ್ಟಿಗೆ ಇದ್ರದ್ದೇನೆ. ಇದು ಮೇಲ್ಭಾಗ ತುಂಬಾ ಗಟ್ಟಿ ಇರುತ್ತೆ. ಈ ಒಂದು ಹಾಸು ಅಥವಾ ಎರಡು ಹಾಸು, ಅರ್ಧ ಅಡಿ ಅಥವಾ ಒಂದು ಅಡಿ ತೆಗೆದ ಬಳಿಕ ಇದು ಸಹಜ ಗಟ್ಟಿಗೆ ಬರುತ್ತೆ. ಅಂದ್ರೆ ಅದನ್ನ ಸುಲಭವಾಗಿ ನಾವು ಹಾರೆ ಗುದ್ಲಿ ಪಿಕಾಶಿಯಿಂದ ಅದನ್ನ ಬೇರ್ಪಡಿಸಬಹುದು. ಇಲ್ಲಿ ಸುತ್ತ ಇರ್ತಕ್ಕಂತಹದ್ದು ಬಿದ್ದೋಗಿದೆ. ನಾವು ಗೇರುಸೊಪ್ಪದಲ್ಲಿ ನೋಡಿದ್ವಲ್ಲ, ಎಲ್ಲಾ ಬಾವಿಗಳು ಇದೇ ಸ್ಟ್ರಕ್ಚರ್, ಇಷ್ಟೇ ಅಡಿ, ಇದೇ ತರ ಇರ್ತವೆ. ಜಾಸ್ತಿ ದೊಡ್ಡನೂ ಇಲ್ಲ, ಕಡಿಮೆನೂ ಇಲ್ಲ. ಹೌದು ಹೌದು. ಇದು ಈಗ ನಾವು ನೋಡ್ಕೊಂಡ್ ಬಂದ್ವಲ್ಲ ಹೊಗೆವಡ್ಡಿ ಕೋಟೆ, ಸಂಪೂರ್ಣ ಇದೇ ರೀತಿ ಇತ್ತು ಮೊದಲು. ಇಲ್ಲೊಂದು ಕೆರೆ ಇದೆ ಅನ್ಸುತ್ತೆ. ಇದು ಅಲ್ಲಿ ಬಸದಿಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಆಗಿರ್ತಕ್ಕಂತಹ ಸ್ವಾಮೀಜಿಗಳು ಅಥವಾ ಯತಿಗಳು, ನೀವು ನೆಕ್ಸ್ಟ್ ಈ ಕಲಿಕುಂಡ ಪಾರ್ಶ್ವನಾಥರಿಗೆ ಆಗಿರ್ತಕ್ಕಂತಹ ಏನು ಉಪಸರ್ಗದಿಂದ ಸುಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಗೋವಾದಿಂದ ಓಡಿ ಬಂದಂತಹ ಪೋರ್ಚುಗೀಸರ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಪುನರ್ನೆಲೆಯನ್ನು ಕೊಟ್ಟರು. ಏನೇ ಕೊಟ್ಟರು ಕನ್ನಡವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಲಿಲ್ಲ ಅವರು. ಇದೇನು ಸರ್ ಆ ಏರಿಯಾ? ಹಾಂ, ನಿಜ ಮೇಡಮ್. ಈಗೇನು ಅರಮನೆ ಇತ್ತು ಅನ್ನುವಂಥದ್ದೇನು ಐತಿಹ್ಯಗಳನ್ನು ನಾವು ಕೇಳಿದ್ವಿ, ಹಾಗೂ ಅದಕ್ಕೆ ಶಾಸನಾತ್ಮಕ ಆಧಾರ ಇದೆ, ಅದೇ ಭಾಗವೇ ಇದು. ಇಲ್ಲಿ ಅದ್ರ ಬಗ್ಗೆ ಏನಪ್ಪ ಅಂತಂದರೆ, ಮೊದಲನೆಯದಾಗಿ ಒಬ್ಬ ಎರಡನೇ ಇಂದಗರಸ ಅಂತ ಬರ್ತಾನೆ. 1448ರಲ್ಲಿ ಅವನ ಆಳ್ವಿಕೆ ಮುಗಿಯುತ್ತೆ. 448ರಲ್ಲಿ ಆ ಇಂದಗರಸ ಅವರ ಜೊತೆಗೆ ಒಬ್ಬ ಸೇನಾಧಿಕಾರಿ ಇರ್ತಾನೆ. ಆತ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ವ್ಯವಸ್ಥಿತವಾಗಿ ತನ್ನ ಹುದ್ದೆಯನ್ನು ನಿಭಾಯಿಸಿರ್ತಾನೆ. ಆತನಿಗೆ ವಯಸ್ಸಾದವಾಗ ಒಂದು ದಿನ ಇಂದಗರಸನ ಹತ್ರ ಹೇಳ್ತಾನೆ, ಸ್ವಾಮಿ, ನನಗೆ ಇಲ್ಲಿವರೆಗೂ ನೀವು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಾನು ಈ ಸೇವೆಯಿಂದ ವಿಮುಕ್ತಿ ಹೊಂದುತ್ತಾ ಇದ್ದೇನೆ. ನನಗೆ ವಯಸ್ಸಾಯಿತು, ಆಗೋದಿಲ್ಲ. ಹಾಗಾಗಿ ನೀವೇನಾದರೂ ನನಗೆ ಕೊಡುವಂತಹದ್ದಿದ್ದರೆ ಅವಕಾಶವನ್ನು ನೀವು ಒದಗಿಸಿಕೊಡಿ ನಮಗೆ ಅಂತಂದು ಕೇಳ್ಕೊಳ್ತಾನೆ. ರಾತ್ರಿ ಕೇಳುವಂತಹ ಸೇನಾಧಿಕಾರಿ ಕೇಳ್ಬಿಟ್ಟಿದ್ದೇನೆ ಸಂಜೆ ಹೊತ್ತಿಗೆ. ಸೇನಾಧಿಕಾರಿಗೆ ಭಯ, ನಾನು ರಾಜನನ್ನು ಪ್ರಶ್ನೆ ಮಾಡೋದ್ನಲ್ಲ, ನಾಳೆ ನನ್ನನ್ನೇ ಸಾಯಿಸಿಬಿಟ್ರೆ ಅವರು ಅಂತಂದು. ಹಾಗೆ ರಾಜನಿಗೆ ಒಂದು ಕೊರಗು, ನಾಳೆ ಅವನೇನಾದರೂ ನಾನು ಕೊಟ್ಟಿದ್ದನ್ನು ತೆಗೆದುಕೊಳ್ಳಲ್ಲ ಅಂತ ಆದರೆ, ಅಥವಾ ದೊಡ್ಡದನ್ನು ಕೇಳ್ದ ಅಂತ ಆದರೆ ನಾನೇನು ಮಾಡಬೇಕು ಅಂತ ರಾಜನಿಗೆ ಆ ರೀತಿಯಾಗಿ ರಾತ್ರಿ ನಿದ್ರೆ ಬರಲಿಲ್ಲ. ಸೇನಾಧಿಕಾರಿಗೆ ಭಯದಿಂದ ನಿದ್ರೆ ಬರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಆಗಿ ಅವರು ಸಭಾಮಂಟಪಕ್ಕೆ ರಾಜ ಗದ್ದುಗೆಗೆ ಹತ್ತಿರ ಹೋಗ್ತಾರೆ. ಹೋದವಾಗ ಇವರು ಪಡಮಟ್ಟು, ನನಗೆ ಇವತ್ತಿನಿಂದ ವಿಮುಕ್ತಿ ಕೊಡ್ರಿ ಅಂತಂದು ಹೇಳಿ ಕೇಳ್ಕೊಳ್ತಾರೆ, ಬೇರೆ ಏನು ಕೇಳೋದಿಲ್ಲ. ಅದಕ್ಕೆ ಮಹಾರಾಜ ಏನು ಹೇಳ್ತಾನೆ ಇಂದಗರಸ ಅಂತಂದರೆ, ನಿನಗೆ ಆ ಒಡ್ಡಿ ಇದೆಯಲ್ವ, ಆ ಒಡ್ಡಿಯ ಊರನ್ನು, ಆ ಗ್ರಾಮವನ್ನು ಸಂಪೂರ್ಣವಾಗಿ ಧರ್ಮದತ್ತಿ ನಿನಗೆ ಕೊಡ್ತಾ ಇದ್ದೀನಿ. ನೀನು ಅದನ್ನು ನಿಭಾಯಿಸ್ಕೊಂಡು ಹೋಗು, ನೀನು ಇರಲ್ಲಿವರೆಗೂ ಅದು ನಿಂದೆ ಅಂತಂದು ಹೇಳಿ, ಅಲ್ಲಿ ಅರಮನೆ ಇದೆಯಲ್ಲ, ಅರಮನೆಗೆ ನಾವು ಅದೇನು ತಾತ್ಕಾಲಿಕ ಅರಮನೆ ಈ ಭಾಗಕ್ಕೆ ಬಂದಾವಾಗ ಅಲ್ಲಿ ನನಗೆ ವಾಸ್ತವ್ಯ ಇರುತ್ತೆ, ಸಂಪೂರ್ಣ ಹೊಣೆಗಾರಿಕೆ ನಿನ್ನದು ಅಂತೇಳಿ ವಹಿಸ್ತಾನೆ. ತುಂಬ ಖುಷಿ ಆಗತ್ತೆ ಇವನಿಗೆ. ಆ ಖುಷಿಗೆ ಅರಮನೆಯ ಪಕ್ಕದಲ್ಲಿ ಒಂದು ಕಲಿಕುಂಡ ಪಾರ್ಶ್ವನಾಥ ಮಂದಿರವನ್ನು ಆ ಸೇನಾಧಿಕಾರಿ ಕಟ್ಟಿಸ್ತಾನೆ. ಕಲಿಕುಂಡ ಪಾರ್ಶ್ವನಾಥ ಬಸದಿಯನ್ನು ಕಟ್ಟಿಸಿದ ಅರಮನೆಯ ಪಕ್ಕದಲ್ಲೇ ಕಟ್ಟಿಸಿದ ಅನ್ನುವಂಥದ್ದು ಹೇಳ್ತಾರೆ. ಹಾಗಾಗಿ ಇಲ್ಲೇ ಆ ಬಸದಿ ಇತ್ತು. ಯಾವಾಗ 1600ರ ನಂತರ ಅದು ಬೆಂಕಿಗೆ ಆಹುತಿ ಆಗತ್ತಲ್ವ, ಆ ನಂತರ ಅದು ಇಲ್ಲಿಂದ ಮುಂದೆ ಹಾಗಲಗದ್ದೆ ಅಂತೆಲ್ಲ ತೋರಿಸ್ತೇನೆ, ಅಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ. ಏನು ರಾಣಿಯ ಚೆನ್ನವೈರಾದೇವಿಯ ಸೈನಿಕರಿಗೂ ಮತ್ತು ಕೆಳದಿ ಸೈನಿಕರಿಗೂ ಹೋರಾಟ ನಡೆದಿತ್ತಲ್ಲ, ಮೊದಲು ಬಂದು ಅವರು ವೀಕ್ಷಣೆ ಮಾಡಿರ್ತಕ್ಕಂತಹ ಸ್ಥಳವೇ ಇದು. ಹಾಗಾಗಿ ಇಲ್ಲಿ ಬಸದಿ ಇತ್ತು, ಅರಮನೆ ಇತ್ತು ಅನ್ನುವಂಥದ್ದಕ್ಕೆ ಇನ್ನೊಂದು ಕುರುಹನ್ನು ಹೇಳ್ತೇನೆ ನಾನು. ಸಾಮಾನ್ಯವಾಗಿ ಕ್ಷೇತ್ರಪಾಲ ಮತ್ತು ನಾಗರುಗಳು ನಮ್ಮ ನಂಬಿಕೆಯ ಪ್ರಕಾರ ಅವರು ಸ್ಥಾನ ಪಲ್ಲಟ ಆಗೋಲ್ಲ. ಅಂದರೆ ಈಗ ಬಸದಿಯನ್ನು ನೀವು ಬೇರೆ ಕಡೆ ಎತ್ಕೊಂಡು ಹೋಗ್ಬೋದು, ಇವ್ರು ಬರೋದಿಲ್ಲ. ಒಂದು ವೇಳೆ ಬಂದರೂ ಇನ್ನೊಂದು ಪ್ರತಿಷ್ಠೆ ಮಾಡ್ಬೋದು, ಮೂಲ ಏನು ತಮ್ಮ ಶಕ್ತಿ ಇದೆಯಲ್ಲ ಇಲ್ಲೇ ಉಳಿಸ್ಕೊಂಡಿಟ್ಟಿರ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಬಸದಿಯ ಇತರ ಎಲ್ಲ ವಿಗ್ರಹಗಳು ಹಾಗಲಗದ್ದೆಗೆ ಹೋಗಿ ಆ ಕೆರೆಯ ಮುಂಭಾಗದಲ್ಲಿ ಪ್ರತಿಷ್ಠೆ ಆದರೆ, ಈ ಮಾಣಿಭದ್ರ ಕ್ಷೇತ್ರಪಾಲ ಇಲ್ಲೇ ಉಳಿತಾರೆ. ಈಗಲೂ ಸಹ ವಾರ್ಷಿಕ ಉತ್ಸವಗಳು, ದಿನನಿತ್ಯ ಪೂಜೆಗಳು ಇದಕ್ಕೆ ಜೈನರೇ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕ್ಷೇತ್ರಪಾಲರಲ್ಲಿ 8 ಜನ ಬರ್ತಾರೆ. ಮಾಣಿಭದ್ರ, ತುಂಗಭದ್ರ, ವೀರಭದ್ರ, ಜಯ, ವಿಜಯ ಅಂತಂದು ಹೇಳಿ ಒಟ್ಟು ಅವರ ಹೆಸರು ಪೂರ್ಣ ನೆನಪಿಲ್ಲ ನನಗೆ. 8ರಲ್ಲಿ ಹಿರಿಯನಾದವರೇ ಈ ಕ್ಷೇತ್ರಪಾಲ. ಈ ಕ್ಷೇತ್ರದ ಸಂಪೂರ್ಣ ಹೊಣೆಗಾರಿಕೆ
ಈ ಈಗೇನು ಕೋಟೆ ನೋಡ್ಕೊಂಡು ಬಂದ್ವಿ, ಅರಮನೆ ಅಥವಾ ಈ ಊರು ಸಂಪೂರ್ಣ ಹೊಣೆಗಾರಿಕೆ ಇವರದ್ದಾಗಿರುತ್ತೆ. ಓಕೆ ಸರ್, ಅರಮನೆ ಕುರುಹುಗಳು ಅಂದ್ರೆ ಎಲ್ಲಿ ನೋಡ್ಬೋದು? ಅರಮನೆ ಕುರುಹುಗಳು ಈ ಸುತ್ತಮುತ್ತ ಈ ಏನು ನಾವು ಕಾಣಿಸ್ತಾ ಇದೀವಲ್ಲ ಈ ಕಾಡು, ಇದರ ಸುತ್ತಮುತ್ತ ಇದ್ದಿದ್ದು ಸಂಪೂರ್ಣ ಅರಮನೆ ಕುರುಹು. ನನ್ನ ಇದರ ಪ್ರಕಾರ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಕೆಳಭಾಗದಲ್ಲಿ ಅರಮನೆ ಇತ್ತು ಅನ್ನುವಂಥದ್ದು. ಯಾಕಂತಂದರೆ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಬಸದಿ ಅಥವಾ ದೇವಸ್ಥಾನ ಇರುತ್ತೆ, ಅರಮನೆ ಅನ್ನುವಂಥದ್ದಕ್ಕಿಂತ ಕೆಳಗಿರುತ್ತೆ. ಓಕೆ, ಹಾಗಾಗಿ ಆ ಭಾಗದಲ್ಲಿ ಇತ್ತು. ಯಾಕಂತಂದರೆ ಅದು ಸಂಪೂರ್ಣ ಸುಟ್ಟು ಆ ಊರೇ ಸಂಪೂರ್ಣ ಅಂದರೆ ಬಿಳಿ ಬಣ್ಣಕ್ಕೆ ತಿರುಗಿರೋದ್ರಿಂದ ಅದನ್ನು ಬಿಳುಚಿಗೋಡು ಅಂತ ಕರೆದರು. ಹಾಗಾಗಿ ಅಲ್ಲಿ ಏನು ಅವಶೇಷಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗೆಲ್ಲ ಸಾಮಾನ್ಯವಾಗಿ ಕಟ್ಟಿಗೆಯಿಂದ ಅಥವಾ ಕಲ್ಲಿನಿಂದ ಮಾಡೋರು. ಸಾಮಾನ್ಯ ಕಟ್ಟಡಗಳೆಲ್ಲ ಕಟ್ಟಿಗೆಯಿಂದ ಆದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಕಟ್ಟಡವನ್ನು ಕಲ್ಲಿನಿಂದ ಮಾಡ್ತಾ ಇದ್ರು. ಅದಾದ್ಮೇಲೆ ಇಲ್ಲಿ ಅರಮನೆ ಸುಟ್ಟೋದಾದ್ಮೇಲೆ ರಾಣಿ ಚೆನ್ನಭೈರಾದೇವಿ ಬೇರೆ ಅರಮನೆ ಏನಾದ್ರು ಕಟ್ಟಿ? ರಾಣಿ ಚೆನ್ನಭೈರಾದೇವಿ ಕಾಲದ ಅರಮನೆ ಅಲ್ಲ, 1448 ಇಂದ್ರಗರಸ, 2ನೇ ಇಂದ್ರಗರಸ ಅಂತ ಬರ್ತಾನೆ, ಆತನ ಕಾಲದಲ್ಲಿ ಇಂದ್ರಗರಸ ಅಂತ ಬರ್ತಾನೆ, ಆತನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ವಿಶೇಷ ಅಂತಂದ್ರೆ ಬಸದಿಯನ್ನು ಕಟ್ಟಿರ್ತಕ್ಕಂಥದ್ದು ಸೇನಾಧಿಕಾರಿ, ಬಸದಿಗೆ ದಾನ ದತ್ತಿಗಳನ್ನು ಕೊಟ್ಟಿರುವಂಥವನು ಇಂದ್ರಗರಸ. ಓಕೆ, ಇಲ್ಲಿ ಶಾಸನ ನೋಡ್ತೀವಿ ಅಂದ್ರಲ್ಲ, ಅದು ಮುಂದೆ ಇದೆ, ಅಲ್ಲಿ ಈಗ ಬಸದಿಯಲ್ಲೇ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ದೊಡ್ಡ ಶಾಸನ ಇದೆ. ಹೌದಾ? ಓಕೆ, ಬನ್ನಿ ಸರ್, ಅಲ್ಲೇ ಹೋಗಿ ನೋಡೋಣ. ಈಗಲೂ ವಾರ್ಷಿಕವಾಗಿ ಹೆಚ್ಚು ಕಡಿಮೆ ಈಗ ದೀಪೋತ್ಸವ ಎಲ್ಲ, ಕಾರ್ತಿಕ ದೀಪೋತ್ಸವದೆಲ್ಲ 5,000 to 6,000 ಜನ ಆಗ್ತಾರೆ. ಇವೆಲ್ಲ ಹಳೆಯ ಅವಶೇಷಗಳು. ಇವೆಲ್ಲ ಈ ಲ್ಯಾಟ್ರೈಟ್ ಕಲ್ಲಿದೆಯಲ್ವಾ, ಇಲ್ಲೆಲ್ಲ ಬಹುತೇಕವಾಗಿ ಕೋಟೆ. ಹೌದು, ಇದು ಲ್ಯಾಟ್ರೈಟ್. ಇದು ಕೋಟೆಗಳಿರಬಹುದು, ಕಟ್ಟಡಗಳಿರ್ಬೋದು, ದೇವರ ಗುಡಿಗಳಿರಬಹುದು, ಅರಮನೆ ಇರ್ಬೋದು, ಇದಕ್ಕೆಲ್ಲ ಬಳಸ್ತಕ್ಕಂಥದ್ದು ಈ ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್. ಇದೇನ ಕಲ್ಲನ್ನ ಯೂಸ್ ಮಾಡ್ಕೊಂಡು ಕಟ್ಟಿರೋದು? ಗೇರುಸೊಪ್ಪ ಸಾಮ್ರಾಜ್ಯ, ಗೇರುಸೊಪ್ಪ ಸಾಮ್ರಾಜ್ಯದ ಬಹುತೇಕ ಕಟ್ಟಡಗಳು ಹೀಗೆ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್. ಇದನ್ನ ಯಾವ ರೀತಿ ಡಿಗ್ ಮಾಡ್ತಾರೆ? ಇವಾಗ್ಲೂ ಇಲ್ಲಿ ಜನ ಬಳಸ್ತಾ ಇದ್ದಾರೆ. ಇವಾಗ ಮನೆಗಳಿಗೆ ಬಳಸ್ತಾ ಇರ್ತಕ್ಕಂಥ ಇಟ್ಟಿಗೆ ಇದ್ರದ್ದೇನೆ. ಇದು ಮೇಲ್ಭಾಗ ತುಂಬಾ ಗಟ್ಟಿ ಇರುತ್ತೆ. ಈ 1 ಹಾಸು ಅಥವಾ 2 ಹಾಸು, ಅರ್ಧ ಅಡಿ ಅಥವಾ 1 ಅಡಿ ತೆಗೆದ ಬಳಿಕ ಇದು ಸಹಜ ಗಟ್ಟಿಗೆ ಬರುತ್ತೆ. ಅಂದ್ರೆ ಅದನ್ನು ಸುಲಭವಾಗಿ ನಾವು ಹಾರೆ ಗುದ್ಲಿ ಪಿಕಾಶಿಯಿಂದ ಅದನ್ನು ಬೇರ್ಪಡಿಸ್ಬೋದು. ಆವಾಗ ಇದನ್ನು ಈ ರೀತಿಯಾಗಿ ಬೇರ್ಪಡಿಸಿ ಇದರಲ್ಲೇ ಆಕಾರ ಮಾಡ್ತಾ ಇದ್ರು. ನಮ್ಮಲ್ಲಿ ಒಂದು ಬಸದಿ ಇತ್ತು, ಇದೇ ಆಕಾರದ ಜೊತೆಗೆ ಇದರದ್ದೇ ಕಲ್ಲಿನ ಮುಂಡಿಗೆ ಇತ್ತು. ಆ ರೀತಿ ಕೆತ್ತನೆ ಮಾಡಿದ್ರು. ಹಾಗಾಗಿ ಗೇರುಸೊಪ್ಪದಲ್ಲಿ ಆಗಿರ್ಬೋದು, ಹಾಡುವಳ್ಳಿಯಲ್ಲಿ ಆಗಿರ್ಬೋದು, ಅಥವಾ ಕಾನೂರಲ್ಲಿ ಆಗಿರ್ಬೋದು, ಇದನ್ನೇ ಬಳಸಿ ಕಟ್ಟಿರ್ತಕ್ಕಂತಹ ಕಟ್ಟಡಗಳು ಎಷ್ಟೋ ಇದಾವೆ, ಈಗಲೂ ಇದಾವೆ. ಇದನ್ನ ಬಿಟ್ಟಿದಾರಲ್ಲ, ಅಂದ್ರೆ ಈ ತರದ್ದು ತುಂಬಾ ನೋಡ್ತೀವಿ ನಾವು. ಇದು ಕೆಳಭಾಗದಲ್ಲಿ ತುಂಬಾ ಹಾಸು ಹೋಗಿದೆ ಮೇಡಮ್. ಇದು ಜಾಸ್ತಿ ಇದ್ದಲ್ಲಿ ಗಿಡ ಮರಗಳು ಕುರುಚಲಾಗಿ ಬೆಳಿತಾವೆ, ಬೇರೆ ಕೆಳಗಡೆ ಹೋಗ್ಲಿಕ್ಕೆ ಕೊಡಲ್ಲ ಇದು. ರಾಣಿ ಚೆನ್ನಭೈರಾದೇವಿ ಕುರುಗಳನ್ನ ಹುಡ್ಕೊಂತ ಬಂದಾಗ ನೀವು ಇಲ್ಲಿ ಒಂದು ಪ್ರಮುಖವಾದಂಥ ಸ್ಥಳ ಬನ್ನಿ ಅಂತ ಕರ್ಕೊಬಂದ್ರೆ, ಇಲ್ಲಿ ಒಂದು ಶಾಸನ ಇದೆ ಅಂತ ಹೇಳಿದ್ರಿ. ಯಾವ ಶಾಸನ? ಈ ಸ್ಥಳಕ್ಕೂ ಗೇರುಸೊಪ್ಪ ಸಾಮ್ರಾಜ್ಯಕ್ಕೂ ಏನು ಸಂಬಂಧ ಇದೆ ಮೇಡಮ್? ಇಲ್ಲಿ ಈಗಾಗಲೇ ನಾನು ಒಂದು ಮಾತನ್ನು ಹೇಳಿದೆ, 1601, 1602 ಒಂದು ಯುದ್ಧ ಆಗಿತ್ತು ಅಂತಂದು. ಅದು ಯುದ್ಧ ನಡೆದಿರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಮುಂದೆ ತೋರಿಸಿರೋದು. ಆಗ ಒಂದು ಬಸದಿ ಸುಟ್ಟೋಗಿತ್ತು, ಅರಮನೆ ಸುಟ್ಟೋಗಿತ್ತು ಅನ್ನೋ ವಿಚಾರವನ್ನು ಹೇಳಿದೆ. ಅರಮನೆ ಮತ್ತು ಬಸದಿ ಒಟ್ಟೊಟ್ಟಿಗೆ ಇತ್ತು. ಆಗ ಸುಟ್ಟೋಗಿರುವಂತಹ ಬಸದಿಯನ್ನು ಪುನರ್ ಸ್ಥಳಾಂತರ ಮಾಡ್ತಾರೆ. ಆ ಸ್ಥಳಾಂತರ ಮಾಡಿರುವ ಬಸದಿ ಮತ್ತು ಆ ಶಾಸನ ಇಲ್ಲಿದೆ, ತೋರಿಸ್ತೇನೆ. ಶಾಸನನೂ ಇದೆಯಾ? ಶಾಸನನೂ ಇದೆ. ಇದೆಲ್ಲ ಅವಾಗಿನ ಕಾಲದ್ದೇನೆ? ಆಗಿನ ಕಾಲದ ಕಟ್ಟಡ, ಇತ್ತೀಚೆಗೆ ಬಿದ್ದೋಗಿತ್ತು, ಮತ್ತೆ ಅದನ್ನು ಕಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಕೋಟೆ ಮಾದರಿನ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ಕೋಟೆಗೂ ಇದೇ ರೀತಿಯಾಗಿ? ಕೋಟೆಗಳು ಇದೇ ರೀತಿ ಇದ್ವು. ಈಗ ನಾವು ನೋಡ್ಕೊ ಬಂದ್ವಲ್ಲ ಹೊಗೆವಡ್ಡಿ ಕೋಟೆ, ಸಂಪೂರ್ಣ ಇದೇ ರೀತಿ ಇತ್ತು ಮೊದಲು. ಇಲ್ಲೊಂದು ಕೆರೆ ಇದೆ ಅನ್ಸುತ್ತೆ. ಇದು ಅಲ್ಲಿ ಬಸದಿಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಆಗಿರ್ತಕ್ಕಂತಹ ಸ್ವಾಮೀಜಿಗಳು ಅಥವಾ ಯತಿಗಳು, ನೀವು ನೆಕ್ಸ್ಟು ಈ ಕಲಿಕುಂಡ ಪಾರ್ಶ್ವನಾಥರಿಗೆ ಆಗಿರ್ತಕ್ಕಂತಹ ಏನು ಉಪಸರ್ಗದಿಂದ ಸುಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಆ ಕೋಪ ಇದೆ, ಆ ಕೋಪ ಶಮನ ಆಗಬೇಕು ಅಂದರೆ ಎದುರು ಭಾಗದಲ್ಲಿ ಕೆರೆ ಅಥವಾ ನೀರಿರಬೇಕು. ಅಂತಹ ಪ್ರದೇಶದಲ್ಲಿ ನೀವು ಸ್ಥಾಪನೆ ಮಾಡಬೇಕು. ಆಗ ಈ ತಪ್ಪಿಗೆ, ಈಗ ಬೆಂಕಿ ಬಿದ್ದಿರುವಂತಹದ್ದಕ್ಕೂ ಸಹ ಪ್ರಾಯಶ್ಚಿತ್ತ ಆಗತ್ತೆ.
ಮತ್ತು ಸೂಕ್ತವಾದ ನೆಲೆಯೂ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರು. ಅದರ ಪರಿಣಾಮವಾಗಿ ಅಲ್ಲಿರ್ತಕ್ಕಂತಹ ಏನು ಬಸದಿ ಇತ್ತಲ್ಲ, ಆ ಬಸದಿಯನ್ನು ಇಲ್ಲಿಗೆ ತರ್ತಾರೆ, ಈ ಭಾಗಕ್ಕೆ ತಂದು ಇಲ್ಲಿ ನೆಲೆಗೊಳಿಸ್ತಾರೆ. ಇಲ್ಲಿಂದ ಗೇರುಸೊಪ್ಪಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಗೇರುಸೊಪ್ಪಕ್ಕೆ 2 ದಾರಿ ಇದೆ. ಒಂದು ಸಂಗೀತಪುರ ಅಥವಾ ಭಟ್ಕಳದಿಂದ ಹೋಗುವಂಥದ್ದು, ಇನ್ನೊಂದು ಗೋವರ್ಧನಗಿರಿ ಕೋಟೆಯಿಂದ ಹೋಗುವಂಥದ್ದು. ಇಲ್ಲಿಂದ ಗೋವರ್ಧನಗಿರಿ ಕೋಟೆ 30 ಕಿಲೋಮೀಟರ್ ಆಗುತ್ತೆ. ಗೋವರ್ಧನಗಿರಿ ಕೋಟೆಯಿಂದ ಅಲ್ಲಿಗೆ ಗೇರುಸೊಪ್ಪಕ್ಕೆ 9 ಕಿಲೋಮೀಟರ್, ಅಪ್ ಟು 40 ಕಿಲೋಮೀಟರ್ ಆಗುತ್ತೆ. ಓ, ಬಾವಿ. ದೇವಸ್ಥಾನದ ಬಾವಿ. ಇವಾಗ್ಲೂ ನೀರಿದೆ, ಈಗ ಬಳಸ್ತಾ ಇರ್ತಕ್ಕಂಥದ್ದು. ರಾಟೆ ಇಲ್ಲಿ ಮೇಲಿಂದೆಲ್ಲ ಬಿದ್ದೋಗಿದೆ. ಮೇಲಿನ ಸುತ್ತ ಇರ್ತಕ್ಕಂತಹದ್ದು ಬಿದ್ದೋಗಿದೆ. ನಾವು ಗೇರುಸೊಪ್ಪದಲ್ಲಿ ನೋಡಿದ್ವಲ್ಲ, ಎಲ್ಲಾ ಬಾವಿಗಳು ಇದೇ ಸ್ಟ್ರಕ್ಚರ್, ಇಷ್ಟೇ ಅಡಿ ಇದೇ ತರ ಇರ್ತವೆ. ಜಾಸ್ತಿ ದೊಡ್ಡನೂ ಇಲ್ಲ, ಕಡಿಮೆನೂ ಇಲ್ಲ. ಒಂದೇ ಮಾದರಿಯಲ್ಲಿ ನಾವು ನೋಡ್ತೀವಿ. ಒಂದೇ ರೀತಿ ಮಾದರಿ ನೀವು ಇಲ್ಲಿ ನೋಡ್ಬೋದು. ಕಾರಣಿ ಕೋಟೆ ಹತ್ರ ಒಂದಿಷ್ಟು ಬಾವಿಗಳಿದೆ, ಅವನ್ನ ನೋಡ್ಬೋದು. ಆಮೇಲೆ ಅಲ್ಲಿ ಕಾರಣಿ ಊರಲ್ಲಿ ಒಂದಿಷ್ಟು ಬಾವಿಗಳು, ಆಮೇಲೆ ಹಿರೇಹೆನ್ನಿ ಅಂತಂದ್ವಿ, ಅಲ್ಲೊಂದಿಷ್ಟು ಬಾವಿಗಳು, ಎಲ್ಲ ಬಾವಿಗಳು ಇದೇ ರೀತಿ ಆಕಾರ. ಇದು ಮುಂಚೆ ಫುಲ್ ದೊಡ್ಡದಿತ್ತು ಅನ್ಸುತ್ತೆ, ಇಲ್ಲೆಲ್ಲ ಬಿದ್ದೋಗಿರೋ ಅವಶೇಷಗಳನ್ನ ನೋಡ್ತೀವಲ್ಲ. ಹೌದು ಮೇಡಮ್, ಹೌದು ಹೌದು. ಶಾಸನ ಒಳಗಡೆ ಇದೆಯಾ ಹೊರಗಡೆ ಇದೆಯಾ? ಹೊರಗಡೆನೇ ಇದೆ, ದೊಡ್ಡ ಶಾಸನ. ಇಷ್ಟು ದೊಡ್ಡ ಶಾಸನನಾ ಸರ್? ಹೌದು ಮೇಡಮ್, ಇದು 2 ಭಾಗದಲ್ಲಿದೆ. ಆ ಕಡೆ ಭಾಗದಲ್ಲಿ? ಹೌದು, ಈ ಭಾಗದಲ್ಲಿ ಅರ್ಧ ಇದೆ. ಕನ್ನಡನೇ? ಹೌದು, ಪೂರ್ಣ ಕನ್ನಡ. 1449ರಲ್ಲಿ ಹಾಡುವಳ್ಳಿಯ ರಾಜ ಇಂದಗರಸ ಬರ್ತಿರ್ತಕ್ಕಂತಹ ಶಾಸನ. ಏನ್ ಹೇಳುತ್ತೆ ಸರ್ ಈ ಶಾಸನ? ಏನು ಹೇಳುತ್ತಪ್ಪ ಅಂತಂದ್ರೆ, ಹೊಗೆವಡ್ಡಿ ಅಥವಾ ಒಡ್ಡಿ ಪಾರ್ಶ್ವನಾಥರ ಪೂಜಾ ಕೈಂಕರ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಪೂಜಾ ವಸ್ತುಗಳನ್ನು, ದಾನದತ್ತಿಗಳನ್ನು ಬಿಟ್ಟಿರುವಂತಹ ಪ್ರದೇಶಗಳಿಂದ ಬಂದಿರುವಂತಹ ವಸ್ತುಗಳಿಂದ, ಉದಾಹರಣೆಗೆ ಈ ಕಟ್ಟಿನಕಾರು ಗ್ರಾಮವನ್ನು ಅಥವಾ ಈ ಬಿಳಿಚಿಗೋಡು ಗ್ರಾಮವನ್ನು ಬಿಟ್ಟಿದ್ದಾರೆ ಅಂತ ಇಟ್ಕೊಂಡ್ರೆ ಒಂದಿಷ್ಟು ಗ್ರಾಮಗಳ ಹೆಸರು ಬರ್ತಾವೆ. ಆ ಹೆಸರಿನ ಗ್ರಾಮಗಳು ತುಂಬ ಕಡಿಮೆಯಾಗಿ ಸಿಗೋದು. ಆ ಗ್ರಾಮಗಳನ್ನು ದಾನದತ್ತಿಯಾಗಿ ಬಿಡ್ತಾರೆ. ಅಲ್ಲಿಂದ ಬರುವಂತಹ ಸುಂಕವನ್ನು ಇದರ ದೇವರ ನಿತ್ಯ ನೈವೇದ್ಯಕ್ಕೆ ಬಳಸಿಕೊಳ್ಳುವುದು ಅಂತಿದೆ. 1449ರ ಶಾಸನ ಇದು. ಇದು 2 ಬದಿಯಲ್ಲಿದೆ, ಹಿಂಭಾಗದಲ್ಲೂ ಇದೆ, ಹಿಂಭಾಗದಲ್ಲೂ ಇದೆ. ನೋಡ್ರಿ, ನೀಟಾಗಿ ಓದ್ಬೋದು. ಜಿನ ಬಿಂಬಾಲ ಪ್ರತಿಯೊಂದನ್ನು ಓದ್ಬೋದು. ಬಟ್ ಸ್ವಲ್ಪ ಧೂಳು ಹಿಡಿದಿದೆ. ಅದು ನೀಟಾಗಿ ನಾವು ಚಾಕ್ ಪೀಸು ಅಥವಾ ಇದನ್ನ ಬಳಸಿದ್ರೆ ಈ ತರ ಕನ್ನಡ ಹಳೆಗನ್ನಡ ಹೌದು 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 ಅಕ್ಷರಗಳನ್ನು ಓದ್ಬೋದು. 90% ನಾವೇ ಓದಬಹುದು. ಹಾಗಾಗಿ ಇದು 1449. ಸರ್, ಇದು ತುಳು ಅಂದ್ರೆ ಮಂಗಳೂರು, ಕಾರವಾರ ಎಲ್ಲ ಹತ್ರ ಆಗುತ್ತಲ್ಲ, ತುಳು ಕೊಂಕಣಿ ಎಲ್ಲ ಇಲ್ಲಿ ಮಾತಾಡ್ತಾ ಇರ್ಲಿಲ್ವ? ಯಾಕೆಂದ್ರೆ ಎಲ್ಲಾ ಶಾಸನಗಳನ್ನ ನಾವು ಕನ್ನಡದಲ್ಲೇ ನೋಡ್ತೀವಿ. ಆ ಥರ ತುಳು ಶಾಸನ ಏನಾದ್ರು ಸಿಗುತ್ತಾ? ಇದ್ದು, ಆದ್ರೆ ಅಪ್ಪಟ ಕನ್ನಡ ರಾಣಿಯರು ಇವರು, ರಾಜ ರಾಣಿಯರು ಅಪ್ಪಟ ಕನ್ನಡಿಗರು ಇವರು. ಅವರ ಈಗ ನಾವು ಹಾಡುವಳ್ಳಿಯ ರಾಜರುಗಳನ್ನು ಉಲ್ಲೇಖ ಮಾಡಿದವಾಗ ತುಳು, ಹೈವ, ಕೊಂಕಣದ ರಾಜರು ಅಂತಲೇ ಬರುತ್ತೆ. ಅಲ್ಲಿ ತುಳುನಾಡಿನ ಕೆಲವೊಂದಷ್ಟು ಭಾಗ ಇವರಿಗೆ ಸೇರಿರುತ್ತೆ. ತುಳುನಾಡಿನ ರಾಣಿಯರು ಅಂತಲೂ ಸಹ 1-2 ಶಾಸನದಲ್ಲಿ ಬರುತ್ತೆ. ಕೊಂಕಣ ಅಂತಂದ್ರೆ ಈಗ ಕಾರವಾರದ ಭಾಗ, ಹೈವೆ ಅಂತಂದ್ರೆ ಭಟ್ಕಳ ಟು ಹೊನ್ನಾವರದ ಇರುವ ಭಾಗವನ್ನು ಹೈವೆ ಅಂತ ಕರಿತೇವೆ. ಈ ಎಲ್ಲ ಭಾಗದ ರಾಣಿಯರು ಅಂತ ಕರೀತಾರೆ. ಹಾಗಂತ ಅವರು ಇತರೆ ಎಲ್ಲ ಭಾಷೆಗಳಿಗೂ ಪ್ರಾಧಾನ್ಯತೆಯನ್ನು ಕೊಟ್ಟರು. ಇಸ್ಲಾಂ ಧರ್ಮಕ್ಕೂ ಪ್ರಾಧಾನ್ಯತೆ ಕೊಟ್ಟರು, ಕ್ರಿಶ್ಚಿಯಾನಿಟಿಗೂ ಪ್ರಾಧಾನ್ಯತೆಯನ್ನು ಕೊಟ್ಟರು. ಗೋವಾದಿಂದ ಓಡಿ ಬಂದಂತಹ ಪೋರ್ಚುಗೀಸರ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಪುನರ್ನೆಲೆಯನ್ನು ಕೊಟ್ಟರು. ಏನೇ ಕೊಟ್ಟರು ಕನ್ನಡವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಲಿಲ್ಲ ಅವರು. ಸಂಪೂರ್ಣ ತಮ್ಮ ಶಾಸನವನ್ನು ಆಲ್ಮೋಸ್ಟ್ 90 ಭಾಗ, 1-2 ಶಾಸನವನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಶಾಸನ ಇದೆ. ಓಕೆ, ಇದುವರೆಗೆ ಎಷ್ಟು ಶಾಸನಗಳು ಸಿಕ್ಕಿದೆ ಸರ್ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ? ಒಟ್ಟು ತಾಮ್ರ ಶಾಸನಗಳು ಮತ್ತು ಶಿಲಾ ಶಾಸನಗಳು ಹಾಗೂ ನಿಷಧಿ ಶಾಸನಗಳು ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು 60 ಶಾಸನಗಳು ಸಿಕ್ಕದ ಹಾಗಿದೆ. ಒಟ್ಟು 60ಕ್ಕೂ ಹೆಚ್ಚಿದೆ. ಈಗ ಇತ್ತೀಚಿನ ಸಂಶೋಧನೆ ಅಂದ್ರೆ 1-2 ಶಾಸನಗಳು ಸಿಕ್ಕಿದಾವೆ. ಇದು ಕೆಲವೊಂದು ನಾಗದೇವತೆಗಳನ್ನ ನಾವು ನೋಡ್ತೀವಿ, ನಾಗಾರಾಧನೆಗೆ ಸಂಬಂಧಪಟ್ಟಿದಂತದ್ದು. ಹೌದು, ಅಂದ್ರೆ ಇವುಗಳೆಲ್ಲ ಏನಾಗಿದೆ ಅಂತಂದ್ರೆ ಅಲ್ಲಿ ಇಲ್ಲಿ ಇದನ್ನ ಏನು ಪುನರ್ ನಾವು ಬೆಲ್ಟ್ ಮಾಡ್ತಾ ಇದೀವಲ್ವಾ, ಮಾಡ್ಬೇಕಾದ್ರೆ ಇಲ್ಲೇ ಮಣ್ಣಿನಲ್ಲಿ ದೊರಕಿರ್ತಕ್ಕಂಥವುಗಳು ಇವು. ಇದು ನೋಡಿ ಎಷ್ಟು ಶೈನಿಂಗ್ ಆಗಿದೆ. ಹೌದು, ಇದು ಇತ್ತೀಚಿನದ್ದು ಮೇಡಮ್, ಇದು ಇತ್ತೀಚಿನದ್ದು ಇದು. ಓಕೆ, ಬನ್ನಿ ಸರ್ ಮುಂದೆ ಸ್ಥಳಕ್ಕೆ ಹೋಗೋಣ. ಮುಂದೆ ಯಾವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ನಾವು ಮುಂದೆ ಹೋಗ್ತಾ ಇರತಕ್ಕಂತಹದ್ದು ಗೇರುಸೊಪ್ಪ ಸಾಮ್ರಾಜ್ಯದ ಇನ್ನೊಂದು ಕವಲಾಗಿರ್ತಕ್ಕಂಥ ಹಾಡುವಳ್ಳಿ ಸಾಮ್ರಾಜ್ಯದ ಕೇಂದ್ರ ಸ್ಥಾನಕ್ಕೆ. ಬನ್ನಿ ಅಲ್ಲೇ ಹೋಗೋಣ.